ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಆಗಿದೆ ನೋಡಿ. ಪಾದಯಾತ್ರೆ ವೇಳೆ ಕುರುಬರ ಸಂಘದ ಹಾಸ್ಟೆಲ್ ಮೇಲೆ ಆಗಿರುವಂಥ ಕಲ್ಲು ತೂರಾಟ ಇದು. ಹಾಸ್ಟೆಲ್ ಹಾಗೂ ಸಿಎಂ ಇರುವಂಥ ಫ್ಲೆಕ್ಸ್ಗಳ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಆಗಿದೆ. ಕಿಡಿಗೇಡಿಗಳ ದಾಳಿಯಿಂದಾಗಿ ಫ್ಲೆಕ್ಸರ್ಗಳು ಕೂಡ ಎಲ್ಲವೂ ಧ್ವಂಸ ಆಗಿದೆ. ಈ ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಪುಡಿ ಪುಡಿ ಆಗಿದೆ. ಹನುಮಧ್ವಜ ತೆರವು ಪ್ರಕರಣವನ್ನು ಖಂಡಿಸಿ ನಿನ್ನೆ ಪಾದಯಾತ್ರೆಯನ್ನು ಮಾಡಲಾಗ್ತಾ ಇತ್ತು. ಕಲ್ಲು ತೂರಾಟವನ್ನು ಖಂಡಿಸಿ ಬೆಳಗ್ಗೆ 11ಕ್ಕೆ ಪ್ರತಿಭಟನೆ ಕೂಡ ಆಗುತ್ತೆ. ಕುರುಬ ಸಂಘದ ಪ್ರತಿಭಟನೆ ಆರಂಭ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ಪಾದಯಾತ್ರೆ ವೇಳೆ ಕುರುಬ ಸಂಘದ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಸ್ಟೆಲ್ ಹಾಗೂ ಸಿಎಂ ಇರುವಂಥ ಫ್ಲೆಕ್ಸ್ಗಳ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಆಗಿದೆ. ಕಿಡಿಗೇಡಿಗಳ ದಾಳಿಯಿಂದಾಗಿ ಫ್ಲೆಕ್ಸ್ಗಳ ಧ್ವಂಸ ಆಗಿದೆ. ಆ ಕಿಟಕಿ ಎಲ್ಲವೂ ಕೂಡ ಪುಡಿ ಪುಡಿ ಆಗಿದೆ, ಆ ಕಿಟಕಿಯ ಗಾಜುಗಳು. ಸೊ ಹನುಮಧ್ವಜ ತೆರವು ಪ್ರಕರಣವನ್ನು ಖಂಡಿಸಿ ನಿನ್ನೆ ಪಾದಯಾತ್ರೆಯನ್ನು ಕೈಗೊಂಡಿದ್ದರು. ಸೊ ಕಲ್ಲು ತೂರಾಟವನ್ನು ಖಂಡಿಸಿ ಇವತ್ತು ಬೆಳಗ್ಗೆ 11ಕ್ಕೆ ಕುರುಬರ ಸಂಘದ ಪ್ರತಿಭಟನೆ ಆರಂಭ ಆಗುತ್ತೆ. ಪಾದಯಾತ್ರೆ ವೇಳೆ ಕೆಲವು ಕಿಡಿಗೇಡಿಗಳಿಂದ ಆಗಿರುವಂಥ ದುರ್ವರ್ತನೆ ಇದು. ಕಿಡಿಗೇಡಿಗಳ ಕೃತ್ಯದ ವಿರುದ್ಧ ಈಗ ಕುರುಬರ ಸಂಘ ಕಿಡಿಕಾರಿರುವಂಥ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಕಿಡಿಗೇಡಿಗಳ ವರ್ತನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪ್ರತಿಭಟನೆಯ ಜೊತೆಗೆ ಕಿಡಿಗೇಡಿಗಳ ವಿರುದ್ಧ ದೂರು ಕೊಡಲು ಈಗ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ನಿನ್ನೆ ಈ ಒಂದು ಘಟನೆಯನ್ನು ಖಂಡಿಸಿ, ಅಂದರೆ ಹನುಮಧ್ವಜ ವಿವಾದ ಏನಾಯ್ತಲ್ಲ ಆ ಘಟನೆಯನ್ನು ಖಂಡಿಸಿ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಾದಯಾತ್ರೆ ವೇಳೆ ಕುರುಬರ ಸಂಘದ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಆಗಿದೆ ಕಿಡಿಗೇಡಿಗಳಿಂದ. ಹಾಸ್ಟೆಲ್ ಹಾಗೂ ಸಿಎಂ ಇರುವಂಥ ಫ್ಲೆಕ್ಸ್ಗಳ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಆಯಿತು. ಕಿಡಿಗೇಡಿಗಳ ಈ ಒಂದು ದಾಳಿಯಿಂದಾಗಿ ಫ್ಲೆಕ್ಸ್ಗಳು ಧ್ವಂಸವಾಗಿವೆ, ಜೊತೆಗೆ ಕಿಟಕಿಯ ಗಾಜುಗಳು ಕೂಡ ಪುಡಿ ಪುಡಿ ಆಗಿವೆ. ಹನುಮಧ್ವಜ ತೆರವು ಪ್ರಕರಣವನ್ನು ಖಂಡಿಸಿ ನಿನ್ನೆ ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಇವತ್ತು ಕಲ್ಲು ತೂರಾಟ ಖಂಡಿಸಿ ಬೆಳಗ್ಗೆ 11ಕ್ಕೆ ಪ್ರತಿಭಟನೆ ಆಗುತ್ತೆ, ಕುರುಬರ ಸಂಘದ ಪ್ರತಿಭಟನೆ. ಪಾದಯಾತ್ರೆ ವೇಳೆ ಕೆಲವು ಕಿಡಿಗೇಡಿಗಳಿಂದ ಆಗಿರುವಂಥ ದುರ್ವರ್ತನೆ ಇದು. ಕಿಡಿಗೇಡಿಗಳ ಕೃತ್ಯದ ವಿರುದ್ಧ ಈಗ ಕುರುಬರ ಸಂಘ ಆಕ್ರೋಶವನ್ನು ಹೊರಹಾಕಿದೆ. ಕಿಡಿಗೇಡಿಗಳ ವರ್ತನೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಆಗಿದೆ, ಇವತ್ತು ಕೂಡ ಪ್ರತಿಭಟನೆ ಇದೆ. ಜೊತೆಗೆ ಈಗ ಸದ್ಯಕ್ಕೆ ಕೆರಗೋಡು ಗ್ರಾಮ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅನ್ನುವಂಥ ಮಾಹಿತಿ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಎಂ ಕುಮಾರ್, ಏನು ಕಳೆದ 2 ದಿನಗಳಿಂದ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಂತ ಒಂದು ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಪಾದಯಾತ್ರೆ ಇತ್ತು. ಆ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳು ಕೂಡ ಸಾಕಷ್ಟು ಭಾಗಿಯಾಗಿ ಅಲ್ಲಲ್ಲಿ ಕೂಡ ಪ್ರತಿಭಟನೆಗಳನ್ನು ನಡೆಸಿದ್ರು. ಪ್ರತಿಭಟನೆ ವೇಳೆ ಫ್ಲೆಕ್ಸ್ಗಳನ್ನ ಕಿತ್ತು ಹೊರದು ಹಾಕುವ ಕೆಲಸವನ್ನ ಹಿಂದೂ ಸಂಘಟನೆ ಮುಖಂಡರು ಮಾಡ್ತಿದ್ರು. ಈ ವೇಳೆ ಏನು ಮಂಡ್ಯದ ನಗರದಲ್ಲಿದ್ದ ಕುರುಬರ ಸಂಘದ ಆಸ್ಟ್ರು ಕೂಡ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆ ನಿನ್ನೆ ಪಾದಯಾತ್ರೆ ವೇಳೆ ಈ ಒಂದು ಹಾಸ್ಟೆಲ್ ಮುಂಭಾಗ ಹಾಕಿದಂತ ಸಿಎಂ ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳನ್ನ ಹರಿದು ಧ್ವಂಸ ಮಾಡಿದ್ದಾರೆ. ಜೊತೆಗೆ ಆ ಒಂದು ಹಾಸ್ಟೆಲ್ನ ಕಿಟಕಿ ಗಾಜುಗಳನ್ನು ಕೂಡ ಪುಡಿ ಪುಡಿ ಮಾಡಿ ನಿನ್ನೆ ದಿನ ದುರ್ವರ್ತನೆ ಮಾಡಿದ್ದಾರೆ. ಹೀಗಾಗಿ ಕೂಡ ಈಗ ಕುರುಬರ ಸಂಘ ಈ ಒಂದು ಕಿಡಿಗಳ ಕೃತ್ಯದ ವಿರುದ್ಧ ಈಗ ಕಿಡಿಯನ್ನ ಕಾರಿದೆ. ಜೊತೆಗೆ ಈ ಒಂದು ಘಟನೆಗೆ ಕಾರಣವನ್ನ ಬಂಧಿಸಬೇಕು, ಹೊರಗಡೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಹೇಳ್ತಿದ್ವಿ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕುರುಬರ ಸಂಘದ ಆವರಣದಲ್ಲಿ ಪ್ರತಿಭಟನೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಎಸ್ಪಿ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಏನೀಗ ಕೆರಗೋಡು ಗ್ರಾಮದ ಏನು ಇದಿದೆ ವಿವಾದಿತ ಗ್ರಾಮ ಇದೆ, ಆ ಒಂದು ಗ್ರಾಮ ಈಗ ಸಹಜ ಸ್ಥಿತಿಯಕ್ಕೆ ಮರಳ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಗ್ರಾಮ ಸಾಕಷ್ಟು ಉದ್ವಿಗ್ನ ಸ್ಥಿತಿಯಲ್ಲಿತ್ತು. ಅಲ್ಲಲ್ಲಿ ಏನು ಈ ಒಂದು ಪ್ರಕರಣದಿಂದ ಸಾಕಷ್ಟು ಜನರು ಉದ್ವಿಗ್ನರಾಗಿದ್ರು. ಅಲ್ಲಿನ ಏನು ಗ್ರಾಮದ ಅಂಗಡಿ ಮುಗ್ಗಟ್ಟುಗಳೆಲ್ಲ ಕೂಡ ಬಂದ ರೀತಿಯಲ್ಲಿ ಈಗ ಇದ್ದಿದ್ರೆ ಇದೀಗ ಆ ಒಂದು ಗ್ರಾಮದಲ್ಲಿ ಈಗ 145 ಸೆಕ್ಷನ್ ಪ್ರಕರಣದಿಂದ ಸಹಜ ಸ್ಥಿತಿಗೆ ಮರಳಿದೆ. ಆದ್ರೆ ಜನಜೀವನ ಇನ್ನೂ ಕೂಡ ಸಹಜ ಸ್ಥಿತಿಗೆ ಮರಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಏನು ವಿವಾದಿತ ಸ್ಥಳ ಇದೆ, ಧ್ವಜಸ್ತಂಭ ಸ್ಥಳ, ಆ ಒಂದು ಸ್ಥಳ ಸುತ್ತ ಈಗ ಪೊಲೀಸ್ ಬಿಗಿ ಭದ್ರತೆಯನ್ನು ಹಾಕಿ ಬ್ಯಾರಿಕೇಡ್ ಅನ್ನು ಹಾಕಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಸ್ಥಳದಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜಿಸುವ ಮೂಲಕ ಒಂದು ರೀತಿ ಪರಿಸ್ಥಿತಿಗೆ ತಹಬದಿಗೆ ತರುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಕುಮಾರ್, ರಾಘವೇಂದ್ರ, 11 ಗಂಟೆಗೆ ಕುರುಬರ ಸಂಘದ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂತೇಳಿ, ಅಂದ್ರೆ ಹೇಗೆಲ್ಲ ಇರಬಹುದು ಇವತ್ತಿನ ಪ್ರತಿಭಟನೆಯ ಕಾವು? ಸದ್ಯಕ್ಕೆ ಪ್ರತಿಭಟನೆ ಬಗ್ಗೆ ಹೇಳೋದಾದ್ರೆ ಏನೀಗ ನಿನ್ನೆ ದಿನ ನಡೆದಂತ ಪಾದಯಾತ್ರೆ ವೇಳೆ ಕುರುಬರ ಸಂಘದ ಹಾಸ್ಟೆಲ್ ಕಲ್ಲುವನ್ನ ತೂರದ ಪರಿಣಾಮ ಅಲ್ಲಿನ
ಹಾಸ್ಟೆಲ್ನ ಒಂದು ಏನು ಕಿಟಕಿ ಗಾಜುಗಳು ಒಡೆದ ಕಾರಣಕ್ಕೆ ಇವತ್ತು ಕುರುಬರ ಸಂಘ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಅವರು ಈ ಬಗ್ಗೆ ಮಾಹಿತಿ ನೀಡಿ 11 ಗಂಟೆಗೆ ಪ್ರತಿಭಟನೆಯನ್ನು ಮಾಡ್ತೀವಿ, ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೂ ತೆರಳಿ ದೂರನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಏನು ನಿನ್ನೆ 2 ದಿನ ನಡೆದಂತ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಂಡ್ಯ ಶಾಸಕ ಇವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಆ ಒಂದು ಪ್ರಕರಣ ಸಂಬಂಧ ಇವತ್ತು 11 ಗಂಟೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.